ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಗಳುಗಟ್ಟಲೆ ವಾಹನ ನಿಲ್ಲಿಸೋರಿಗೆ ಜಿಬಿಎ ಕ್ರಮಕ್ಕೆ ಮುಂದಾಗಿದೆ. ಅನಧಿಕೃತವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನಗಳನ್ನು ನಿಲ್ಲಿಸಿದ್ರೆ ಅಂತ ವಾಹನಗಳನ್ನು ಟೋಯಿಂಗ್ ಮಾಡೋದಕ್ಕೆ ಜಿಬಿಎ ನಿರ್ಧರಿಸಿದೆ. ಟೋಯಿಂಗ್ ಆದ ವಾಹನಗಳನ್ನು ಪೊಲೀಸರ ಜೊತೆ ಸೇರಿ ಹರಾಜು ಹಾಕೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧರಿಸಿದೆ. ರಸ್ತೆ ಬದಿ ವಾಹನ ನಿಲ್ಲಿಸಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಸಂಚಾರಿ ಪೊಲೀಸ್ ಇಲಾಖೆಯ ಜೊತೆಗೆ ಒಗ್ಗೂಡಿ ಟೋಯಿಂಗ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನಂತರ ವಾಹನಗಳನ್ನು ಹರಾಜು ಹಾಕೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ತಿಂಗಳುಗಟ್ಟಲೆ ನಿಲ್ಲಿಸಿದ ವಾಹನವನ್ನ ತೆರವು ಮಾಡುವಂತೆ ಮನವಿ ಮಾಡಿದ್ರೂ ಕೂಡ ಜನ ಕೇರ್ ಮಾಡದ ಹಿನ್ನೆಲೆ ಜಿಬಿಎ ಈ ಕ್ರಮಕ್ಕೆ ಮುಂದಾಗಿದೆ. ಮೆಟ್ರೋ ನಿಲ್ದಾಣ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 14ರ ರಾತ್ರಿ ಈ ಇಮೇಲ್ ಬಂದಿದ್ದು, ನನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಮೆಟ್ರೋ ನಿಲ್ದಾಣವನ್ನ ಬ್ಲಾಸ್ಟ್ ಮಾಡಬೇಕಾಗತ್ತೆ. ನಾನೊಬ್ಬ ಉಗ್ರಗಾಮಿ ಇದ್ದಂತೆ, ಅದರಲ್ಲೂ ಕನ್ನಡಿಗರ ವಿರುದ್ಧ ಅಂತ ಇಮೇಲ್ ಮಾಡಲಾಗಿತ್ತು. ಈ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ರು. ತನಿಖೆ ಚುರುಕುಗೊಳಿಸಿದ ಪೊಲೀಸರು 62 ವರ್ಷದ ರಾಜು ಎಂಬಾತನನ್ನ ಬಂಧಿಸಿದ್ದಾರೆ. ಈ ರಾಜು ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು, ರಾಜು ಹೆಂಡತಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಿಲ್ಲ, ಆದ್ರೂ ಕೂಡ ತನ್ನ ಹೆಂಡತಿಗೆ ತೊಂದರೆ ಕೊಡ್ತೀರಾ ಅಂತ ಮೆಟ್ರೋಗೆ ಬಾಂಬ್ ಬೆದರಿಕೆ ಹಾಕಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಕಾಡುಗೋಡಿಯ ಬಾಬಾ ಆಶ್ರಮದಲ್ಲಿ ತಂಗಿದ್ದಂಥ ರಾಜುವನ್ನ ಬಂಧಿಸಲಾಗಿದೆ. ಲಾಲ್ಬಾಗ್ನಂತೆ ಕಬ್ಬನ್ ಪಾರ್ಕ್ನಲ್ಲೂ ಕೂಡ ಫ್ಲವರ್ ಶೋ ನಡೆಸೋದಕ್ಕೆ ತೀರ್ಮಾನಿಸಿದ್ದು, ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಆಯೋಜಿಸಲಾಗಿದೆ. ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ 11 ದಿನ ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ಆಯೋಜಿಸಲಾಗಿದೆ. 20ರಿಂದ 25 ಸಾವಿರ ಹೂಕುಂಡಗಳನ್ನು ಕಬ್ಬನ್ ಉದ್ಯಾನದ ಬ್ಯಾಂಡ್ ಸ್ಟ್ಯಾಂಡ್, ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಹಾಗೂ ಬಾಲಭವನದ ಬಳಿ ಇರಿಸಲು ಸಿದ್ಧತೆ ನಡೆದಿದೆ. ಸಂಜೆ 6 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ಪ್ರದರ್ಶನ ನಡೆಯಲಿದ್ದು, ವಯಸ್ಕರಿಗೆ ₹50 ಹಾಗೂ ಮಕ್ಕಳಿಗೆ ₹10 ಟಿಕೆಟ್ ಅನ್ನು ನಿಗದಿ ಮಾಡಲಾಗಿದೆ. ಒಂದು ದಿನದ ಸಿಎಂ ಸಿನಿಮಾ ರೀತಿ ಶಾಸಕ ಸುರೇಶ್ ಕುಮಾರ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆಗಿದ್ದಾರೆ. ಟ್ರಾಫಿಕ್ ಪೊಲೀಸರ ವಿನೂತನ ಅಭಿಯಾನದಲ್ಲಿ ಭಾಗಿಯಾದಂತಹ ಸುರೇಶ್ ಕುಮಾರ್ ಪೊಲೀಸ್ ಜಾಕೆಟ್ ಅನ್ನು ಧರಿಸಿ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು. ಒಂದು ದಿನದ ಸಂಚಾರಿ ಪೊಲೀಸ್ ಅಭಿಯಾನದಲ್ಲಿ ಸಾರ್ವಜನಿಕರಿಗೆ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದು, ಈ ಅಭಿಯಾನದಲ್ಲಿ ಸ್ವತಃ ಶಾಸಕ ಸುರೇಶ್ ಕುಮಾರ್ ಭಾಗಿಯಾಗಿದ್ದಾರೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಷಿಯಂ ಸರ್ಕಲ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಸಿಗ್ನಲ್ ಜಂಪ್ ಮಾಡಿ ಬಂದಂತಹ ಬೈಕ್ ಸವಾರನನ್ನ ಶಾಸಕ ಸುರೇಶ್ ಕುಮಾರ್ ಹಿಡಿದಿದ್ದಾರೆ. ಬಳಿಕ ಆತನಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಇನ್ನು ಪೊಲೀಸ್ ಚೌಕಿಯಲ್ಲಿ ಕುಳಿತು ಶಾಸಕ ಸುರೇಶ್ ಕುಮಾರ್ ಸಿಗ್ನಲ್ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.